ಕ್ಯಾಬಿನ್ ಎದುರು ನಿಂತು ಬಾಗಿಲು ಬಡಿದಳು. ನೋಡದೆ ಕಮೀನ್ ಅಂದವ. ಮೀಟಿಂಗ್ ಆಗ್ತಿರೋದು ಗೊತ್ತಿಲ್ವಾ? ಪದೇ ಪದೇ ಯಾಕೆ ಬರ್ತೀರಾ ಅಂತ ಜೋರು ಮಾಡಿದ್ದ. ಕಾನ್ಸ್ಟೇಬಲ್ ಯಾರೋ ಅಂದುಕೊಂಡು ಒಳಗೋಗಿ ಅವನೆದುರು ನಿಂತಳು ಖುಷಿ. ತನ್ನ ಎದುರಿಗೆ 5 ಜನರ ನಿಲ್ಲಿಸಿಕೊಂಡು ಬೈಯುತ್ತಾ ಅವರೆದುರು ನಿಂತಿದ್ದ ವೇದ. ಒಂದು ಕೈ ಎದುರಿಗಿದ್ದವರ ಕಡೆ ತೋರು ಬೆರಳು ಮಾಡಿದರೆ ಮತ್ತೊಂದು ಕೈ ಅವನ ಸೊಂಟದ ಮೇಲೆ ಇತ್ತು. ಬಂಗಾರಿ ಅಂದವನ ಗಟ್ಟಿ ಧ್ವನಿ ಹೋಗಿ ಮೃದುವಾದರೆ ಕೋಪ ಕರಗಿ ಹೋಗಿತ್ತು. ಅವನನ್ನು ನೋಡಿ ಮನಸ್ಸಲ್ಲಿ 1000 ಚಿಟ್ಟೆ ಆರಿದಷ್ಟು ಖುಷಿಯಾದರೂ ತೋರದ ಖುಷಿ. ಕಾಲ್ ಮಿ ಮಿಸಸ್ ವೇದಾಂತ್, DCP ಸರ್ ಅಂದಿದ್ದಳು ಗತ್ತಿನಲ್ಲಿ. ವೇದನನ್ನು ಸೇರಿಸಿ ಅಲ್ಲಿದ್ದವರೆಲ್ಲ ಅವಳನ್ನು ವೇದನನ್ನು ಇಬ್ಬರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರೆ, ಓಹೋ ಮೇಡಮ್, ತಾವೇನು ಇಲ್ಲಿಯವರೆಗೂ ಬಂದಿರೋದು? ಕಂಪ್ಲೇಂಟ್ ಕೊಡಬೇಕಿತ್ತು ಅದಕ್ಕೆ. ವಾಟ್? ಯಾಕೆ? ಯಾರ ಮೇಲೆ? ಏನಾಯಿತು? ಆರ್ ಯು ಓಕೆ? ಒಂದೇ ಸಲ ಪ್ರಶ್ನೆಗಳನ್ನು ಕೇಳಿದ. ಐ ಆಮ್ ನಾಟ್ ಓಕೆ. ನನಗೆ ಫುಲ್ ಟೆನ್ಷನ್ ಆಗಿದೆ. ಅದಕ್ಕೆ ಕಾರಣ ನನ್ನ ಸ್ವೀಟ್ ಹಸ್ಬೆಂಡ್. ನನ್ನ ಗಂಡ ಕಾಣಿಸ್ತಿಲ್ಲ. 2 ದಿನದಿಂದ ಮನೆಗೆ ಬಂದಿಲ್ಲ, ಮುಖ ತೋರಿಸಿಲ್ಲ, ನನ್ನ ಜೊತೆ ಮಾತಾಡಿಲ್ಲ. ಅವರ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ. ಕಿಸಕ್ಕನೆ ನಕ್ಕು ಬಿಟ್ಟ ಸಂಜೀವ್. ಅವನ ಅಕ್ಕಪಕ್ಕ ಇದ್ದವರು ನಗು ಬಂದರೂ ಸದ್ದು ಮಾಡದೆ ನಗುತ್ತಾ ನಿಂತರೆ ತನ್ನವಳ ಮಾತಿಗೆ ವೇದನ ಮುಖದಲ್ಲೂ ನಗು ಒಮ್ಮಿತು. ಅರೆ ಬಂಗಾರಿ, ನಿನ್ನ ಗಂಡ ಎಲ್ಲಿ ಹೋಗ್ತಾನೆ? ನಿನ್ನೆದುರೇ ಇದ್ದಾನೆ ಅಲ್ವಾ? ಬಾ ಇಲ್ಲಿ ಮೊದಲು ಕೂತ್ಕೋ. ಅವಳ ಕೈ ಹಿಡಿದು ಕೂರಿಸಲು ಹೋದವ. ನೋಡಿ DCP ಸರ್, ನಾನು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಕ್ಕೆ ಬಂದಿಲ್ಲ. ನೀವೇ ಖುದ್ದು ಕಂಪ್ಲೇಂಟ್ ತಗೋಬೇಕು. ನಮ್ಮವರಿಗೆ ಮೊದಲನೇ ಹೆಂಡತಿ ಇದ್ದು ಬಿಟ್ಟರೆ ಈ ಪಾಪದ ಹೆಂಡತಿ ಮಕ್ಕಳು ಯಾರು ನೆನಪೇ ಆಗಲ್ಲ. ಮೊದಲನೇ ಹೆಂಡತಿ? ಆಶ್ಚರ್ಯದಿಂದ ಕೇಳಿದ ಸಂಜೀವ್. ಅವರ ಕೆಲಸ ಅದೇ. ಅವರ ಮೊದಲ ಹೆಂಡತಿ. ಅದರ ಮೇಲೆ ಇರುವಷ್ಟು ಪ್ರೀತಿ ನನ್ನ ಮೇಲೆ ಇಲ್ಲ. ಮುಖ ಊದಿಸಿಕೊಂಡು ನುಡಿದಳು. ನಗುತ್ತಾ ಬೆರಳಲ್ಲಿ ಹಣೆ ತೀಡಿಕೊಂಡ ವೇದ. ಮೇಡಮ್, ನೀವು ಕಂಪ್ಲೇಂಟ್ ಕೊಡೋದಾದರೆ ಕೆಳಗಡೆ ಕೊಡಿ, ಅಲ್ಲಿ PC ಅವರು ತಗೊಳ್ತಾರೆ, ಅವಳದ್ದೇ ರೀತಿಯಲ್ಲಿ ಹೇಳಿದ. ಇಲ್ಲ ಸರ್, ನೀವೇ ಖುದ್ದಾಗಿ ತಗೊಂಡು ಹುಡುಕಬೇಕು. ಅದಕ್ಕೆ ನಿಮ್ಮಲ್ಲೇ ಹೇಳ್ತಿರೋದು ಅಂದವಳ ಕಡೆ ನೋಡಿ ಕಣ್ಣು ಚಿಕ್ಕದು ಮಾಡಿ. ಬಂಗಾರಿ ಏನಮ್ಮ ನೀನು? ಮೆಲುವಾಗಿ ಅಂದವನೇ ತನ್ನ ಸಿಬ್ಬಂದಿ ಕಡೆ ನೋಡುತ್ತಾ. ಹೇಳಿದ್ದು ನೆನಪಿದೆ ಅಲ್ವಾ? ಅದನ್ನು ಬೇಗ ಬೇಗ ಮಾಡಿ. ಅದು ಕೇಸ್ ಬಗ್ಗೆ ಒಂದಿಷ್ಟು ಮಾತಾಡಿ ನೀವೆಲ್ಲ ಹೊರಡಿ ಅಂದಾಗ ಬದಿಗೆ ಸರಿದು ನಿಂತಳು ಖುಷಿ. ಸರಿಯಾಗಿ ವಿಚಾರಿಸ್ಕೊ ಬಿಡಬೇಡ, ಅವಳ ಕಿವಿಯಲ್ಲಿ ಉಸಿರಿದ ಸಂಜು. ವೇದನ ಕಡೆ ನೋಡುತ್ತಾ ನಕ್ಕು ಕಣ್ಣು ಮಿಟುಕಿಸಿದ್ದ. ಅರೆ ಮೇಡಮ್, ಬನ್ನಿ ಕುತ್ಕೊಳ್ಳಿ, ಕಂಪ್ಲೇಂಟ್ ತಗೊಳ್ತೀನಿ ಅಂದು ಚೇರ್ ಎಳೆದು ಕೂರಿಸಿದ ಅವಳನ್ನು. ಹೇಳಿ, ಎಷ್ಟು ದಿನದಿಂದ ಕಾಣಿಸ್ತೇ ಇಲ್ಲ ಆ ನಿಮ್ಮ ಬುದ್ಧಿ ಇಲ್ಲದ ಗಂಡ ಅನ್ನುವ ಪ್ರಾಣಿ ನಗುತ್ತಾ ಕೇಳಿದ. ನೋಡಿ DCP ಸರ್, ನನ್ನ ಗಂಡನಿಗೆ ಬೈದರೆ ಸರಿ ಇರಲ್ಲ, ಧಮ್ಕಿ ಹಾಕಿದಳು. ಬೈಯದೆ ಇನ್ನೇನು ಮಾಡಲಿ? ಇಂಥ ಮುದ್ದಾದ ಹೆಂಡತಿ ಜೊತೆ ಇರೋದು ಬಿಟ್ಟು ಸುತ್ತೋಕೆ ಹೋಗಿದ್ದಾನೆ. ದಡ್ಡ, ಶತದಡ್ಡ ಅವನು. ಲುಕ್ ಮಿಸ್ಟರ್, ನನ್ನ ಗಂಡನಿಗೆ ಏನಾದರೂ ಅಂದರೆ ನಿಮ್ಮ ಕೊಲೆ ಮಾಡ್ತೀನಿ, ಹುಷಾರು. ಅವರು ನನ್ನ ಮುದ್ದು ಬಂಗಾರ. ಗಟ್ಟಿಯಾಗಿ ನಕ್ಕ ವೇದ. ಬಂಗಾರಿ ಏನಮ್ಮ ಇದು? ಇಲ್ಲಿಯವರೆಗೂ ಯಾಕೆ ಬರೋಕೆ ಹೋದೆ ನೀನು? ಮತ್ತಿನ್ನೇನು ಮಾಡಲಿ? 2 ದಿನದ ಮೇಲಾಯಿತು ಮನೆಗೆ ಬರದೆ. ನೋಡದೆ ಇರೋಕೆ ಆಗಲ್ಲ, ಅದು ಗೊತ್ತಿಲ್ವ ನಿಮಗೆ? ಆದರೂ ಇಷ್ಟೊಂದು ಕಾಯಿಸೋದಾ? ತುಂಬ ಕೆಲಸ ಕಣೋ, ಟೆನ್ಷನ್ ತಲೆ ಬೀಸಿ. ಇಷ್ಟೊಂದು ಒತ್ತಡ ತಗೊಂಡ್ರೆ 30 ವರ್ಷಕ್ಕೆ ಮುದುಕ ಹಾಕ್ತೀರಾ? ಹೌದು, ಅದು ನಿಜ. ಈಗಲೇ ಗ್ಲಾಮರ್ ಕಡಿಮೆ ಆಗಿ ಡಿಮ್ಯಾಂಡ್ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ. ಅದೆಲ್ಲ ಬಿಡಿ, ನಾನು ಮನೆ ಸೇರೋದ್ರೊಳಗೆ ನನ್ನ ಗಂಡ ಮನೆಯಲ್ಲಿ ಇರಬೇಕು. ಇಲ್ಲ ಅಂದರೆ ಸ್ಟ್ರೈಕ್ ಮಾಡ್ತೀನಿ, ಮೀಡಿಯಾ ಮುಂದೆ ಕೂತ್ಕೊಂಡು ನ್ಯಾಯ ಕೇಳ್ತೀನಿ. ಅಬ್ಬಾ, ಬಾಯಿ ಮೇಲೆ ಬೆರಳಿಟ್ಟುಕೊಂಡವ. ಮತ್ತೆ ಏನು ಮಾಡೋದು? ಹೆಂಡತಿ ಪ್ರೆಗ್ನೆಂಟ್, ಊಟ ಮಾಡಿದ್ಲ ಬಿಟ್ಲ, ಹೇಗೆ ಇದ್ದಾಳೆ? ಒಂದು ಮಾತಾದರೂ ಕೇಳಬೇಕು ಅಲ್ವಾ? ಅದೆಲ್ಲ ಕೇಳೋದಿಲ್ಲ. ಕೇಸ್ ಕೊಲೆ ಸಾಕ್ಷಿ ಇಷ್ಟು ಇದ್ದರೆ ಸಾಕು ಪುಣ್ಯಾತ್ಮನಿಗೆ. ಮುಖ ಊದಿಸಿ ನುಡಿದಳು. ನಕ್ಕ ವೇದಾಂತ್. ಅವನಿಗೆ ಡ್ಯೂಟಿ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿನೇ ಅಲ್ವಾ? ನೀವು ಅರ್ಥ ಮಾಡಿಕೊಳ್ಳಿ ಮೇಡಮ್. ನಮಗೂ ಅವರ ಮೇಲೆ ಅಷ್ಟು ಪ್ರೀತಿ ಇದೆ, ಅದನ್ನು ಅವರು ಅರ್ಥ ಮಾಡ್ಕೊಬೇಕು ಅಲ್ವಾ? ಒಂದು ದಿನ ನೋಡದೆ ಇರೋಕೆ ಆಗಲ್ಲ. ಫೋನ್ ಮಾಡಿದರೆ ಮಾತಾಡಲ್ಲ. ಹಾಗೆಲ್ಲ ಎಷ್ಟು ಭಯವಾಗುತ್ತೆ ಗೊತ್ತಾ? ಅದೆಲ್ಲ ಎಲ್ಲಿ ಅರ್ಥ ಆಗಬೇಕು ಹೇಳಿ? ಕೊನೆಯವರೆಗೂ ಕಾಯ್ತಾ ಇರೋದೇ ಆಯಿತು. ನುಡಿದವಳ ಗಂಟಲು ಕಟ್ಟಿ ಬಂದಿತ್ತು. ಅರ್ಥ ಮಾಡಿಕೊಂಡ ವೇದ ಅವಳ ಎದುರಿಗಿದ್ದ ಟೇಬಲ್ ಮೇಲೆ ಬಂದು ಕುಳಿತವನ. ಬಂಗಾರಿ ಸಾರಿ ಅಂದಿದ್ದ. ನಿಮಗೇನು, ಕೆಲಸವೊಂದು ಇದ್ದರೆ ಸಾಕು, ಮನೆ ನೆನಪು ಸಹ ಆಗಲ್ಲ. ಆದರೆ ನನಗೆ ಪ್ರತಿ ಕ್ಷಣ ಜೊತೆ ಇರಬೇಕನ್ಸುತ್ತೆ. ಅದರಲ್ಲೂ ಪ್ರೆಗ್ನೆಂಟ್ ಆದಮೇಲೆ ಬಿಟ್ಟಿರೋಕೆ ಆಗಲ್ಲ. ಅದೆಲ್ಲ ಯಾರಿಗೆ ಹೇಳಬೇಕು? ನುಡಿದವಳ ಕಣ್ಣಿಂದ ಕಂಬನಿ ಜಾರಿದಾಗ ಅದನ್ನು ತನ್ನ ವಶಕ್ಕೆ ಪಡೆದಿದ್ದ ಅಂಗೈ ಚಾಚಿ. ಅರೆ ಬಂಗಾರಿ, ನೀನು ಅಳಬೇಡಮ್ಮ, ಯಾವುದೋ ಕೇಸ್ನಲ್ಲಿ ಬ್ಯುಸಿ ಆಗಿದ್ದೆ. ಬಂಗಾರಿ ಜಾಣೆ ಅಲ್ವಾ, ಅಳಬೇಡ ಕಣೋ. ಮುಖ ಬೊಗಸೆಯಲ್ಲಿ ಹಿಡಿದು ನುಡಿದ.
ಸರಿದವಳು ನೇನೆ ಬರ್ತಡೇ ಇತ್ತು ಅಂತ ಮನೆಯವರೆಲ್ಲ ಸೇರಿ ಖುಷಿಯಿಂದ ಅದೆಷ್ಟು ಅರೇಂಜ್ಮೆಂಟ್ ಮಾಡಿ ಕಾದಿದ್ರೆ ಬರಲೇ ಇಲ್ಲ. ಎಲ್ಲ ಎಷ್ಟು ಬೇಜಾರಾದರೂ ಗೊತ್ತಾ? ಅಚ್ಚೋ, ನನಗೆ ಮರೆತೇ ಹೋಗಿತ್ತು ಕಣೋ. ಸಾರಿ ಬಂಗಾರಿ. ಕಣ್ಣು ಒರೆಸಿಕೊಂಡವಳು. ನೋಡಿ ಸರ್, ಅವರು ಸಿಕ್ಕಿದ್ರೆ ಹೆಂಡತಿ ಅನ್ನೋ ಒಂದು ಪ್ರಾಣಿ ನಿಮಗೆ ಕಾಯ್ತಿದೆ, ಮನೆಗೆ ಹೋಗಿ ಅಂತ ಹೇಳಿ. ನೀನು ಈಗ ಮನೆ ತಲುಪುವ ಹೊತ್ತಿಗೆ ನಾನು ಬರ್ತೀನಿ, ಸರಿನಾ? ನೀನು ಅಳ್ಬೇಡಮ್ಮ. ಅವಳ ಕಣ್ಣು ಹೊರೆಸಿದ. ಅವನ ಕೈ ಸರಿಸಿ ಪೂಸಿ ಒಡೆಯೋದು ಮರೆತು ಬರೋಕೆ ಹೇಳಿ. ಏನೇ ಮಸ್ಕ ಹೊಡೆದ್ರು ನಾನು ಮಾತನಾಡಿಸಲ್ಲ. ತುಂಬ ಕೋಪ ಬಂದಿದೆ ಅವರ ಮೇಲೆ. ಅರೆ ಬಂಗಾರಿ, ನಾನು ಪಾಪ ಅಲ್ವಾ? ನನ್ನ ಮೇಲೆ ಇಷ್ಟೊಂದು ಕೋಪ ಬೇಡಮ್ಮ. ಬಂಗಾರಿ ಮಾತಾಡು. ಒಬ್ಬಳೇ ಬಂದ್ಯಾ? ಬೇಗ ಹುಡುಕಿ DCP ಸರ್, ನಾನಿನ್ನು ಬರ್ತೀನಿ. ಮೇಲೆದ್ದಳು. ಹೀರೋ ಕೂತ್ಕೋ ಅಂದು ಮತ್ತೆ ಕೂರಿಸಿದ. ಕಾನ್ಸ್ಟೇಬಲ್ ಕರೆದು 2 ಟೀ ತನ್ನಿ ಅಂದಿದ್ದ. ನನಗೆ ಬೇಡ ಅಂದಳು ತಟ್ಟನೆ. ತಿಳಿಯಾಗಿ ನಕ್ಕ ವೇದ. 2 ಕಪ್ ಟೀ ತನ್ನಿ ಅಂದಾಗ ಅವರು ಹೋಗಿದ್ದರು. ಬಂಗಾರಿ, ಮನೆಯಲ್ಲಿ ಒಬ್ಬಳನ್ನೇ ಹೇಗೆ ಕಳಿಸಿದ್ರು? ಆದರೂ ಇಲ್ಲಿಯವರೆಗೂ ಬರೋ ರಿಸ್ಕ್ ಯಾಕೆ ತಗೊಂಡೆ? ನಮ್ಮ ಅತ್ತೆಯರಿಗೆ ನನ್ನ ಮೇಲೆ ಪ್ರೀತಿ ಇದೆ. ನನ್ನ ಮೈದುನ ನನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಮತ್ತೆ ನನ್ನ ಗಂಡ ಕೆಲಸದ ಮಧ್ಯೆ ನನ್ನ ಮರೆತು ಬಿಟ್ಟರೆ ಸುಮ್ಮನೆ ಇರಬೇಕಾ? ಕೈಗೆ ಸಿಗದಂತೆ ಕಳೆದು ಹೋದರೆ ಏನು ಮಾಡಲಿ? ಅದಕ್ಕೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಬಂದಿದ್ದು. ಅಷ್ಟರಲ್ಲಿ ಟೀ ಕಪ್ ಅವಳ ಮುಂದೆ ಬಂದಿತ್ತು. ನನಗೆ ಬೇಡ ಅಂದೆ ತಾನೆ. ಇದೇ ಗಾಂಚಲಿನೇ ಮದುವೆ ಮುಂಚೆ ಸ್ಟೇಷನ್ನಲ್ಲಿ ಬಂದಾಗ ತೋರಿಸಿದ್ದು. ಹೇಳಿ ನಕ್ಕವ. ನೆನೆದಳು ಖುಷಿ. ಮತ್ತೆ ಮಾತಿಲ್ಲದೆ ಕಪ್ ಪಡೆದು ಟೀ ಕುಡಿದು ಅವನ ಕಡೆ ನೋಡಲು, ಯು ಡೋಂಟ್ ವರಿ ಮಿಸಸ್ ವೇದಾಂತ್, ನಿಮ್ಮ ಗಂಡ ಎಲ್ಲೇ ಇದ್ದರೂ ಹುಡುಕಿ ಒದ್ದು ಮನೆಗೆ ಕಳಿಸ್ತೀನಿ, ಓಕೆನಾ ಅಂದಾಗ, ಗುಡ್ ಅಂದವಳೆ. ಬರ್ತೀನಿ ಅನ್ನುತ್ತಾ ಮೇಲೆದ್ದು ನಡೆದಳು. ಅವಳ ಹೆಜ್ಜೆ ಹಿಂಬಾಲಿಸಿ ಕೆಳಗೆ ನಡೆದ ವೇದ ಶಶಾಂಕ್ ಕಡೆ ನೋಡುತ್ತಾ ಜೋಪಾನವಾಗಿ ಹೋಗಿ ಅಂದಾಗ ಆಯಿತು ಅನ್ನುವಂತೆ ತಲೆ ಆಡಿಸಿದ್ದ. ಖುಷಿ ಮೇಡಮ್, ನಮಗೂ ಮನೆಗೆ ಹೋಗೋಕೆ ಪರ್ಮಿಷನ್ ಕೊಡೋಕೆ ಹೇಳಿ ಅಂದ ಸಂಜೀವ್. ಅವರಂತೂ ಎಲ್ಲ ಮರೆತು ಇದ್ದು ಬಿಡ್ತಾರೆ. ನಿಮಗೂ ಹಾಗೆ ಮಾಡ್ತಾರೆ. ನೀವು ಮನೆಗೆ ಹೋಗ್ತೀರಿ ಅಣ್ಣ. ಇಲ್ಲ ನೋಡಿ, ನನ್ನ ಥರ ಎಲ್ಲರ ಹೆಂಡತೀರು ಹುಡುಕೆ ಬರ್ತಾರೆ ಅಷ್ಟೆ. ನಗುತ್ತ ನಿಂತ ವೇದ. ಅವನ ಕಡೆ ನೋಡಿ ಮುಖ ತಿರುವಿ ಮುಂದೆ ನಡೆದಳು ಹುಡುಗಿ. ಹುಸಿ ಕೋಪ ಅವನ ಮೇಲೆ ಎಲ್ಲಿಯವರೆಗೂ ಇರುತ್ತೋ ಗೊತ್ತಿಲ್ಲ. ಸಂಜೀವ್ ನಗುತ್ತಿದ್ದ. ಅಲ್ಲಿದ್ದವರು ಕೂಡ ಸಾಕು ನಕ್ಕಿದ್ದು. ಈ 2 ದಿನ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದವರು ಮನೆಗೆ ಹೋಗಿ ನೈಟ್ ಡ್ಯೂಟಿ ಇರೋರಿಗೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡೋಕೆ ಹೇಳಿ ಅಂದು ಅಲ್ಲಿಂದ ಮೇಲೆ ನಡೆದು ತನ್ನ ಫೋನ್ ಹಿಡಿದು ಕೆಳಗೆ ಬಂದಾಗ ಅಲ್ಲಿದ್ದ ಸಂಜೀವ್ ಅಂತೂ, ನನ್ನ ತಂಗಿ ಬಂದು ನಮಗೆ ನಿನ್ನಿಂದ ಸ್ವಲ್ಪ ಮುಕ್ತಿ ಕೊಡಿಸಿದ್ಲು. ಅವನಿಗಷ್ಟು ಕೇಳುವಂತೆ ನುಡಿದು, ಕಣೋ ಪಾಪ, ನೆನೆ ನನ್ನ ಬರ್ತ್ಡೇ ಅಂತ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಕಾದಿದ್ದಾರೆ. ಕಣೋ, ಎಲ್ಲ ತುಂಬ ಬೇಜಾರಾಗಿದ್ದಾಳೆ. ಅಯ್ಯೋ ಹೌದಲ್ವಾ, ನಿನ್ನ ಬರ್ತ್ಡೇ ನನಗೂ ಮರೆತೇ ಹೋಗಿತ್ತು. ಹ್ಯಾಪಿ ಬರ್ತ್ಡೇ ವೇದ. ಪಾರ್ಟಿ ಕೊಡಿಸೋ. ಮೊದಲು ಮನೆಗೆ ಹೋಗು. ನಿನ್ನ ತಂಗಿ ಬಂದಂತೆ ನನ್ನ ತಂಗಿನೂ ನಿನ್ನ ಹುಡುಗಿ ಬರಬಹುದು ಅಂದಾಗ, ಅದು ಕರೆಕ್ಟ್. ಆದರೂ ನನ್ನ ತಂಗಿ ಧೈರ್ಯ ಮೆಚ್ಚಲೇಬೇಕು. ಎಷ್ಟೇ ಆಗಲಿ ಯಾರ ಹುಡುಗಿ ಹೇಳು ಅಂದಿದ್ದ ಮೀಸೆ ತಿರುಗುತ್ತಾ. DCP ಸರ್, ನನ್ನ ತಂಗಿ ಗಂಡನನ್ನು ಆದಷ್ಟು ಬೇಗ ಹುಡುಕಿ ಮನೆ ತಲುಪಿಸಿ ನಗುತ್ತಾ ಅಂದ ಸಂಜು. ಇಬ್ಬರು ಮಾತನಾಡುತ್ತಾ ಮನೆ ಕಡೆ ನಡೆದರು. ಮನೆಗೆ ಬಂದ ಖುಷಿಯನ್ನು ಎಲ್ಲರೂ ವಿಚಾರಿಸಿದ್ದರು. ಎಲ್ಲೋಗಿದ್ದೆ ಅಂದು ನಡೆದಿದ್ದನ್ನು ಹೇಳಿ ಕುಳಿತವಳ ಕೈಯಲ್ಲಿದ್ದ ಜ್ಯೂಸ್ ಖಾಲಿ ಆಗುವ ಹೊತ್ತಿಗೆ ಮನೆ ಬಾಗಿಲಿಗೆ ಬಂದು ನಿಂತಿತ್ತು ಅವನ ಅಂಬಾರಿ. ಅಣ್ಣ ಬಂದ. ಬರಲೇಬೇಕಲ್ಲ, ಅವನ ಮುದ್ದಿನ ಹೆಂಡತಿನೇ ಹುಡುಕಿ ಹೋದ ಮೇಲೆ. ಬಿಂದು ಹೇಳಲು ಅಕ್ಕ ರಾಗ ತೆಗೆಯುತ್ತಿದ್ದ ಹುಡುಗಿ ಬಳಿ ಬಂದಿದ್ದ ವೇದ. ಎಲ್ಲರಿಂದ ಒಂದು ರೌಂಡ್ ವಿಚಾರಣೆ ತಪಾಸಣೆ ಜೊತೆಗೆ ಮಂಗಳಾರತಿಯೂ ಆಗಿ ಹೋಗಿತ್ತು ಅವನಿಗೆ. ಸಾರಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ, ಸಾರಿ ಎಲ್ಲರಿಗೂ. ಸರಿ ಹೋಗು, ಮೊದಲು ಸ್ನಾನ ಮುಗಿಸಿ ಬಾ ಹೇಳಿದ ರಿಷಿ. ಬಾರಮ್ಮ. ಖುಷಿ ಕಡೆ ನೋಡುತ್ತಾ ಕರೆದ ವೇದ. ನೀನು ಸ್ನಾನ ಮಾಡೋಕೆ ಅವಳು ಯಾಕೆ? ನಿನ್ನ ಸ್ನಾನ ಮಾಡಿಸ್ಬೇಕಿತ್ತಾ? ಅತ್ತಿಗೆ ಬಟ್ಟೆ ಎಲ್ಲ ಕೊಡಬೇಕು ಅಲ್ವಾ? ವಾರ್ಡ್ರೋಬ್ನಲ್ಲಿ ಇದೆ, ತಗೊಳ್ಳೋಕೆ ಹೇಳಿ ಅಕ್ಕ. ಬಂಗಾರಿ, ನನಗೆ ಸುಸ್ತಾಗಿದೆ, ಬರಲ್ಲ ಅಂತ ಹೇಳಿ ಅಕ್ಕ. ಅಯ್ಯೋ ಬಂಗಾರಿ, ಹೋಗಪ್ಪ ಕಂದ, ಹೋಗಿ ನಿನ್ನ ಕೆಲಸ ನೋಡ್ಕೊ ನಕ್ಕ ಶ್ರವಣ್. ಅವಳನ್ನೇ ನೋಡುತ್ತಾ ಮೇಲೆ ನಡೆದ ವೇದ. ಅರ್ಧ ದಾರಿಗೆ ಹೋಗಿದ್ದವ ವಾಪಸ್ ಬಂದು ಮುನಿದು ಕುಳಿತವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ರೂಮ್ ಕಡೆ ನಡೆದಿದ್ದ. ಅವರೆಲ್ಲ ನಕ್ಕರೆ ಇನ್ನಷ್ಟು ಮುನಿಸಿಕೊಂಡಳು ಖುಷಿ. ಬಿಡಿ, ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋದು? ಹೋಗಿ ಡ್ಯೂಟಿ ಮಾಡಿ. ಅರೆ ಬಂಗಾರಿ. ರೂಮ್ನಲ್ಲಿ ಇಳಿಸಿದ ವೇದ ಅವಳನ್ನು ಹಾಸಿಗೆ ಮೇಲೆ ಕೂರಿಸಿ ಅವಳೆದುರು ನೆಲದ ಮೇಲೆ ಕುಳಿತ. ಹೀಗೆಲ್ಲ ನಿಮಗೆ ಬೇಜಾರಾಗುತ್ತೆ, ನೋವಾಗುತ್ತೆ ಅಂತಾನೆ ನಾನು ಕೆಲಸ ಬಿಡ್ತೀನಿ ಅಂದಿದ್ದು.
ಆಗ ಹೋಗು ಅಂತ ನೀನೇ ಅಲ್ವೇನೋ ಹೇಳಿದ್ದು, ಮತ್ತೆ ಕೋಪ ಯಾಕೆ? ಕೆಲಸ ಬಿಡಬೇಡಿ ಅಂದರೆ ಅದರಲ್ಲೇ ಮುಳುಗೋದಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಬೇಕು ಅಲ್ವಾ? ಬಂಗಾರಿ, ಕೋಪ ಏನೋ ನನ್ನ ಮೇಲೆ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ, ಸರಿನಾ? ಸ್ವಲ್ಪ ನಗು. ಕೋಪ ಇನ್ನೂ ಇದೆ, ನಗೋದೆಲ್ಲ ಇಲ್ಲ. ಅವಳ ಅತಿ ಸಮೀಪ ಕುಳಿತು ಹೊಟ್ಟೆಗೆ ಮುತ್ತಿಟ್ಟ. ನೀನು ಮುನಿಸಿಕೊಂಡ್ರೆ ಮಕ್ಕಳು ನನ್ನ ಮೇಲೆ ಬೇಸರ ಆಗ್ತಾರೆ, ನಕ್ಕು ಬಿಡಮ್ಮ. ಇನ್ನು ಮೌನವಾಗಿ ಇದ್ದವಳಿಗೆ ಕಚಗುಳಿ ಕೊಟ್ಟು ನಗಿಸಿದ ವೇದ. ಅವನೆದೆಗೆ ಹೊಡೆಯುತ್ತಾ ಅಪ್ಪಿದಳು ಗಟ್ಟಿಯಾಗಿ. 2 ದಿನದ ವಿರಹದ ಕಾವು ಇಬ್ಬರ ಬಿಸಿ ಅಪ್ಪುಗೆಯಲ್ಲಿ ಕರಗಿತ್ತು. ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುವ ಅವನಿಗೆ ಅವಳ ಪುಟ್ಟ ಮುನಿಸು ಕರಗಿಸಿ ರಮಿಸೋದೇನು ದೊಡ್ಡ ವಿಷಯವಲ್ಲ. ಸಾಕಾಗುವಷ್ಟು ಮುತ್ತಿಕ್ಕಿ ತಾನು ಪಡೆದು ಅವಳನ್ನು ಬಿಟ್ಟ ಮೇಲೆ ಸ್ನಾನದ ಕೋಣೆ ಸೇರಿದ್ದು. ಅವಳಂತೂ ಅವನನ್ನು ಕಂಡೊಡನೆ ಕಣ್ತುಂಬಿಕೊಂಡಿದ್ದಳು. ಸ್ನಾನ ಮುಗಿಸಿ ಬಂದವನಿಗೆ ಕೆಂಪು ಬಣ್ಣದ ಶರ್ಟ್ ಜೊತೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಿಡಿದು ನಿಂತಿದ್ದಳು ಖುಷಿ. ಈಗ ಯಾಕೆ ಇದು? ಸುಮ್ಮನೆ ಹಾಕೊಳ್ಳಿ. ಓಕೆ ಅಂದು ತೊಟ್ಟು ಕನ್ನಡಿ ಮುಂದೆ ನಿಂತವ ದಟ್ಟ ಕೂದಲನ್ನು ಒಪ್ಪವಾಗಿ ಬಾಚಿ ಮೀಸೆ ಮೇಲೆ ಕೈಯಾಡಿಸಿದಾಗಲೇ ಅವನಿಗೆ ಸಮಾಧಾನ. ಬೆಲ್ಟ್, ವಾಚ್ ತೊಟ್ಟು ಒಂದಿಷ್ಟು ಪರ್ಫ್ಯೂಮ್ ಹಾಕಿ ಅವಳ ಕಡೆ ನೋಡಿದವನು ಕೈಗೆ ತನ್ನ ಹಾಗೂ ಅವನ ಹೆಸರು ಬರೆದಿದ್ದ ಚಂದದ ಚಿನ್ನದ ಬ್ರಾಸ್ಲೆಟ್ ಅವನ ಕೈಗೆ ಹಾಕಿದಳು. ನೈಸ್ ಅಂದಿದ್ದ. ಇದೆ ಬರ್ತ್ಡೇ ಗಿಫ್ಟ್ ನನ್ನ ಕಡೆಯಿಂದ. ಹೇಗೇಗೋ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಇದ್ದೆ, ನೀವೇ ಬರದೆ ಎಲ್ಲ ಹಾಳು ಮಾಡಿದ್ದು. ಇದಕ್ಕಿಂತ ಬೆಲೆ ಕಟ್ಟಲಾಗದ ಗಿಫ್ಟ್ ನೀನು. ನಮ್ಮ ಮಕ್ಕಳು ನೀವೇ ನನ್ನ ಜೀವಕ್ಕೆ ಸಿಕ್ಕಿರುವಾಗ ಇದೆಲ್ಲ ಯಾಕೋ? ಆ್ಯಂಡ್ ಯು ನೋ, ನೀನು ಪ್ರೀತಿ ಮಾಡಿದ ಒಂದೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸ್ತಾ ಇರೋ ನನಗೆ ನೀನೇ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ರಿನ್ಸಿಯಸ್ ಗಿಫ್ಟ್. ಲವ್ ಯು ಬಂಗಾರಿ. ಯು ಆರ್ ಮೈ ಸ್ಟ್ರೆಂತ್, ಯು ಆರ್ ಮೈ ವೀಕ್ನೆಸ್ ವೇದ. ಐ ವಾಂಟ್ ಯು, ಐ ಲವ್ ಯು ಟು ಮೂರ್ ಆ್ಯಂಡ್ ಬ್ಯಾಕ್ ಮೈ ಡಿಯರ್ ಸ್ವೀಟ್ ಹಬ್ಬಿ. ಕೆನ್ನೆಗೆ ಮುತ್ತಿಟ್ಟು ನುಡಿದಾಗ ನಾನು ಮರಳಿ ಮುದ್ದಿಸಿ ತಬ್ಬಿದ ಅವಳನ್ನು. ಇಬ್ಬರು ಕೆಳಗೆ ಹೋದಾಗ ತಮ್ಮಂದಿರು ಮತ್ತೆ ಕೇಕ್ ತಂದು ಇಟ್ಟಿದ್ದರು ಅವನಿಗಾಗಿ. ವೇದ ತನ್ನವಳ ಕೈ ಹಿಡಿದೆ ಕೇಕ್ ಕಟ್ ಮಾಡಿದರು. ಮೊದಲು ತಿನಿಸಿದ್ದು ತನ್ನ ಅಮ್ಮಂದಿರಿಗೆ. ಅಲ್ಲೊಂದು ಪುಟ್ಟ ಸಂಭ್ರಮ ಮತ್ತೆ ಅವನ ನಗುವಿನಲ್ಲಿ ಶುರುವಾಗಿತ್ತು. ಎಷ್ಟೇ ಒತ್ತಡ ಕೆಲಸ ಇದ್ದರೂ ನಮ್ಮವರಿಗೆ ಅಂತ ಸ್ವಲ್ಪ ಸಮಯ ಮೀಸಲಿಟ್ಟಿದ್ದಾಗಲೇ ಬದುಕು ಚಂದವಾಗೋದು. ಅವರಿಗೆ ನೀಡುವ ಪ್ರೀತಿ ಸಮಯವೇ ಕೊನೆಯವರೆಗೂ ನಮ್ಮ ಪಾಲಿಗೆ ಉಳಿಯೋದು. ಸಮಯ ಉರುಳುತ್ತಿದೆ, ಎಲ್ಲವೂ ಕೊಂಚವೇ ಬದಲಾಗುತ್ತಿದೆ. ಖುಷಿ ತವರಿಗೆ ಹೊರಟು ನಿಂತಿದ್ದಳು. ಮನಸ್ಸಿಲ್ಲದೆ ಇದ್ದರೂ ಬಲವಂತಕ್ಕೆ ಹೋಗಿ ಬಿಟ್ಟು ತಾನೊಂದು ದಿನವಿದ್ದು ಬಂದಿದ್ದ ವೇದ. ಅಂದು ಟಿಫನ್ ಮುಗಿಸಿ ಕೆಲಸಕ್ಕೆ ಹೊರಟು ಬಂದವನ ಜೊತೆ ಮಾತನಾಡುತ್ತಾ ತಾನು ಬರುತ್ತಿದ್ದ ಕಾರ್ತಿ. ಎದುರು ಬಂದ ತಾಯಿಯನ್ನು ಕಂಡು ಮುಖ ತಿರುಗಿಸಿ ನಡೆದನು ನಿಲ್ಲದೆ. ಕಾರ್ತಿ ನಿಂತ್ಕೊಳ್ಳೋ ಕರೆದರು ಕಸ್ತೂರಿ. ಏನು? ನಮ್ಮನೆಗೆ ಬಾ ಕಾರ್ತಿ. ನಿನ್ನ ಅಮ್ಮನ ಮೇಲೆ ಇಷ್ಟೊಂದು ಮುನಿಸಿಕೊಂಡು ಮಾತು ಬಿಡ್ತೀಯಾ? ಅಷ್ಟು ಬೇಡವಾಗಿದ್ದೀನ ಅಂದಾಗ ಬೇಡವಾಗಿ ತುಂಬ ದಿನವಾಯಿತು, ಅದಕ್ಕೆ ಮಾತು ಬಿಟ್ಟಿದ್ದು. ಮತ್ತೆ ನಿನ್ನ ಮನೆಗೆ ಕರಿಬೇಡ, ನಾನು ಬರಲ್ಲ. ಕಾರ್ತಿ, ಕವನ ಕೂಡ ಫಾರಿನ್ ಹೋದ್ಲು. ನೀನು ಹೆದರು ಇದ್ದರೂ ಮಾತಾಡಲ್ಲ, ನಿಮ್ಮ ಅಪ್ಪ ಕೂಡ ಸರಿಯಾಗಿ ಮಾತಾಡಲ್ಲ. ಎಲ್ಲ ಹೀಗೆ ಮಾಡಿದರೆ ನನಗೆ ತುಂಬ ನೋವಾಗ್ತಿದೆ ಕಣೋ. ನೀವು ಬೇರೆಯವರ ಮೇಲೆ ಬಾಯಿಗೆ ಬಂದಂತೆ ಮಾತನಾಡಬೇಕಾದರೆ ಅವರಿಗೆ ಎಷ್ಟು ನೋವಾಗ್ತಿತ್ತು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಕಾರ್ತಿ, ಬೇಕಿದ್ದರೆ ನಿನ್ನತ್ರ ಮಗ ಅನ್ನೋದು ಮರೆತು ಸಾರಿ ಕೇಳ್ತೀನೋ? ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಈಗ ಆರಾಮಾಗಿ ಇದ್ದೀನಿ. ಹೀಗೆ ಕಾಟ ಕೊಟ್ಟರೆ ಸತ್ತೇ ಹೋಗ್ತೀನಿ ಅಷ್ಟೆ. ಇವರಿಬ್ಬರ ಮಾತಿಗೆ ಕಿವಿಯಾಗಿ ತನ್ನ ಬೈಕ್ಗೆ ಹೊರಗೆ ನಿಂತಿದ್ದ ವೇದ ಮಧ್ಯ ನುಸುಳುವ ಪ್ರಯತ್ನ ಕೂಡ ಮಾಡಲಿಲ್ಲ. ಅದು ಅವನಿಗೆ ಬೇಕಿರಲಿಲ್ಲ. ಮಾಡಿದ ತಪ್ಪಿಗೆ ಈ ಶಿಕ್ಷೆ ಅನ್ನುವಂತೆ ಮೌನವಾಗಿ ನಿಂತಿದ್ದ. ಅಳುತ್ತಾ ನಿಂತರು ಕಸ್ತೂರಿ. ಅವರ ಮುಖ ನೋಡದೆ ವೇದ ಡ್ರಾಪ್ ಕೊಡು ಅಂದಾಗ ಬೈಕ್ ಸ್ಟಾರ್ಟ್ ಮಾಡಿದ ಅವ. ಇಬ್ಬರು ಗೆಳೆಯರು ಅಲ್ಲಿಂದ ಮುಂದೆ ಸಾಗಿ ಹೋಗಿದ್ದರು. ಇನ್ನಾದರೂ ಕ್ಷಮಿಸಿ ಮಾತಾಡು ಕಾರ್ತಿ. ವೇದ, ಸುಮ್ಮನೆ ಇರು. ಇಂಥವರಿಗೆಲ್ಲ ಬೇಗ ಕ್ಷಮೆ ಕೊಟ್ಟರೆ ನಮ್ಮದೇ ತಪ್ಪಾಗುತ್ತೆ. ಇನ್ನೂ ಪ್ರಾಯಶ್ಚಿತ್ತ ಆಗಬೇಕು. ಅವರು ಎಷ್ಟೇ ಆಗಲಿ ನಿನ್ನ ಅಮ್ಮ. ಆದರೆ ಏನು, ಒಳ್ಳೆ ನಡೆನುಡಿ ಕಲಿಯಬೇಕಿರೋ ಅವರೇ ಬಾಯಿಗೆ ಲಗಾಮು ಇಲ್ಲದೆ ಮಾತನಾಡಿದ್ದು ಸರಿನಾ? ಆ ಹೆಂಗಸಿನ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ ನನಗೆ. ಕಾರ್ತಿ, ಏನೇ ಆಗಿದ್ದರೂ ತಾಯಿನೇ. ಅವರ ಸ್ವಾರ್ಥದ ಇಂದಿನ ಉದ್ದೇಶ ನೀವೇ ಅಲ್ವಾ? ನೀನು ಕವನ ಚೆನ್ನಾಗಿರಬೇಕು ಅನ್ನೋದೇ ಅವರ ಆಸೆ. ಆಸೆ ಅಲ್ಲ, ದುರಾಸೆ. ಅವರಿಂದ ಅದೆಷ್ಟು ಕಣ್ಣೀರು ಹಾಕಿಲ್ಲ ಎಲ್ಲರೂ. ಅದನ್ನು ನಾನಂತೂ ಮರೆಯೋಲ್ಲ. ಅದು ಆಗಲ್ಲ ಕಣೋ. ಇನ್ನೇನು ಹೇಳಬೇಡ ವೇದ, ಸುಮ್ಮನೆ ನಡಿ ಅಂದಾಗ ಮತ್ತೆ ಮಾತನಾಡದೆ ಸುಮ್ಮನಾಗಿದ್ದ ವೇದ. ಅದೇಕೋ ಮನಸ್ಸು ತುಂಬ ಚಡಪಡಿಸುತ್ತಿದೆ.
ಅಲ್ಲ, ಗಾಬರಿ ಪಟ್ಟಿದೆ. ಕಾರಣ ಅಜ್ಜಿ ಮುಂಜಾನೆ ಅವಳ ತಾಯಿ ಮುಂದೆ ಹೇಳಿದ ಮಾತುಗಳು ಅವಳ ಮನಸ್ಸಿಗೆ ಅತಿಯಾದ ಭಯವನ್ನು ನೀಡಿಬಿಟ್ಟಿದೆ. ಏ ವಿದ್ಯಾ, ಖುಷಿಯನ್ನು ಹೆರಿಗೆ ಆಗುವವರೆಗೂ ಅಲ್ಲಿಗೆ ಕಳಿಸೋದು ಬೇಡ ಕಣೆ. ಹೊಟ್ಟೆಯಲ್ಲಿ ಇರೋದು 3 ಮಗು. ಏನಾದರೂ ಸಂಯಮ ತಪ್ಪಿ ಗಂಡ ಹೆಂಡತಿ ಸೇರಿಬಿಟ್ಟಾರು. ಅಯ್ಯೋ ಅತ್ತೆ, ಅವರಿಬ್ಬರು ಓದಿರೋರು, ತುಂಬ ಜಾಗ್ರತೆಯಾಗಿ ಇರ್ತಾರೆ ಬಿಡಿ. ಇದೆಲ್ಲ ಅವರಿಗೂ ಗೊತ್ತಿರುತ್ತೆ. ಆದರೂ ಸಮಯ ಸಂದರ್ಭ ಒಂದೇ ಥರ ಇರಲ್ಲ. ನಾವೇ ತುಂಬ ಹುಷಾರಾಗಿ ನೋಡ್ಕೊಬೇಕು ಅವಳನ್ನು, ತಿಳಿಯಿತಾ? ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಾಯಿ ಜೀವಕ್ಕೆ ಅಪಾಯ ಆಗೋದು. ಒಂದು ಮಗು ಇರೋಕ್ಕೆ ಅಷ್ಟು ನೋವು, ಇನ್ನು 3 ಮಕ್ಕಳು, ಅದು ಈ ಹಠಮಾರಿ ಹೊಟ್ಟೆಯಲ್ಲಿ ಇರೋದು ಹೇಗೆ ತಡ್ಕೊಳ್ತಾಳೋ? ಮೆಲುವಾಗಿಯೇ ನುಡಿದರು. ಅವರ ಮಾತು ರೂಮಿನಲ್ಲಿ ಕುಳಿತು ನೆಪಕ್ಕೆ ಬುಕ್ ಹಿಡಿದವಳ ಕಿವಿಗೆ ಬಿದ್ದುಬಿಟ್ಟಿತು. ಎದರಿಬಿಟ್ಟಳು ಖುಷಿ. ಹೆರಿಗೆ ಸಮಯದಲ್ಲಿ ನೋವು ತಿನ್ನೋದು, ಮಗು ಹೆರೋದು ಸುಲಭ ಅಲ್ಲವೇ ಅಲ್ಲ. ಒಂದು ವೇಳೆ ತಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ನಾನು ಬದುಕೋದಿಲ್ಲ. ಅಯ್ಯೋ ದೇವ್ರೆ, ವೇದ ಹೇಗೆ ಇರ್ತಾರೆ? ಮಕ್ಕಳು ನಾನು ಇಲ್ಲದೆ ಅವರು ನಿಮಿಷ ಕೂಡ ಜೀವಿಸಲ್ಲ. ಇಲ್ಲದೆ ಯೋಚನೆಗಳೇ ಅವಳ ತಲೆಯನ್ನು ಆವರಿಸಿಬಿಟ್ಟವು. ಗರ್ಭಿಣಿ ಸಮಯದಲ್ಲಿ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತದೆ. ಇಂಥ ವಿಷಯ ಏನಾದರೂ ತಲೆಗೆ ಬಂದರೆ ಅಷ್ಟೇ, ಅದು ಅತಿಯಾಗಿ ಕಾಡಲು ಶುರುವಾಗುತ್ತದೆ. ದಿನವಿಡೀ ಮಂಕಾಗಿ ಬಿಟ್ಟಳು ಖುಷಿ. ಏನಾಯ್ತಮ್ಮ, ಯಾಕೆ ಒಂಥರ ಇದ್ದೀಯಾ? ಏನಾದರೂ ತಿಂತೀಯಾ? ಬಯಕೆ ಆದರೆ ಹೇಳು, ಸುಮ್ಮನೆ ಇರಬೇಡ. ಬೇಡಮ್ಮ, ಆದರೆ ಏನಾದರೂ ಇದ್ದರೆ ಹೇಳ್ತೀನಿ, ಆದರೆ ಯಾಕೋ ಸುಸ್ತು ಅಷ್ಟೇ. ತಾಯಿ ಮುಂದೆ ಹೇಳಲು ಆಗುತ್ತಿಲ್ಲ ಅವಳಿಗೆ. ಸಂಜೆ ಹೊತ್ತಿಗೆ ಅವಳನ್ನು ನಿಲ್ಲಿಸಿ ದೃಷ್ಟಿ ತೆಗೆದು ನಿವಾರಿಸಿ ಬಿಟ್ಟರು ವಿದ್ಯಾ. ರಾತ್ರಿ ಸಮಯಕ್ಕೆ ತಮ್ಮನ ಜೊತೆ ಮಾತನಾಡುತ್ತಾ ಕುಳಿತವಳ ಫೋನ್ ಬಡಿದುಕೊಂಡಿತು. ನೋಡಿದಳು. ತನ್ನವನ ಹೆಸರು ನೋಡಿದ್ದೆ. ಸ್ವಲ್ಪ ಗೆಲುವಾದಳು ಹುಡುಗಿ. ಹಲೋ ಬಂಗಾರಿ, ಊಟ ಆಯ್ತೇನೋ? ಏನು ಮಾಡ್ತಿದ್ಯಾ? ನಾನು ಈಗ ಮನೆಗೆ ಹೋಗಬೇಕಮ್ಮ. ಹುಷಾರು ಕಣೋ ಬಂಗಾರಿ. ಎಲ್ಲ ಒಮ್ಮೆಯೇ ಕೇಳಿದರೆ ಹೇಗೆ ಹೇಳೋದು? ನೀವು ಹುಷಾರು ವೇದ. ಬಂಗಾರಿ, ಮಿಸ್ ಯು ಕಣೋ. ಮನೆಯಲ್ಲಿ ನೀನಿಲ್ಲ ಅಂದರೆ ಹೋಗೋಕೆ ಬೇಜಾರು. ಇಲ್ಲಿಗೆ ಬಂದು ಬಿಡಿ. ಬರ್ಬೋದಿತ್ತು, ಆದರೆ ಏನಾಯಿತು? ಏನಿಲ್ಲ. ಈಗ ಏನು ಅಂತ ನಿಜ ಹೇಳ್ತಿರೋ ಇಲ್ವೋ? ಡ್ಯೂಟಿ ಮೇಲೆ ಆಚೆ ಇದ್ದೀನಿ. ಇವತ್ತು ಮನೆಗೆ ಹೋಗೋದು ಡೌಟ್. ನಾಳೆ ಬರ್ತೀನಿ. ಆಯ್ತಮ್ಮ, ಬರ್ತೀನಿ ಬಂಗಾರಿ. ಟ್ಯಾಬ್ಲೆಟ್ ತಗೊಂಡ್ಯಾ? ಊಟ ಸೇರಿಲ್ಲ ಅಂದರೆ ಹಣ್ಣು ಏನಾದರೂ ತಿನ್ನಬೇಕು ಆಯಿತಾ? ಹಾಗೆ ಇರಬೇಡ. ಹಾಂ, ಮನೆಯಲ್ಲಿ ಫ್ಯೂಚರ್ ಡಾಕ್ಟರ್ ಇದ್ದಾನೆ ವೇದ. ತಿನ್ನೋದನ್ನು ಇಷ್ಟುದ್ದ ಲೀಸ್ಟ್ ಮಾಡಿದ್ದಾನೆ ಗೊತ್ತಾ? ಜೊತೆಗೆ ಅಜ್ಜಿ ಬೇರೆ. ಅದು ತಿನ್ನು, ಇದು ತಿನ್ನು, ಶಕ್ತಿ ಬರುತ್ತೆ, ಮಗುಗೆ ಒಳ್ಳೆಯದು ಅಂತ ಮಾಡಿ ಕೊಡ್ತಾನೆ ಇರ್ತಾರೆ. ತಿನ್ನೋಕೆ ಆಗಲ್ಲ, ತಿನ್ನಬೇಕು. ಈ ವೇದಾಂತನಂತೆ ಅವರು ಸ್ಟ್ರಾಂಗ್ ಆಗೋದು ಬೇಡವಾ? ಸೊ ಕೊಟ್ಟಿದ್ದೆಲ್ಲ ಮಿಸ್ ಮಾಡಬೇಡ, ಓಕೆ? ವೇದ, ನಾಳೆ ಬನ್ನಿ ಪ್ಲೀಸ್. ಬಂಗಾರಿ, ನೀನು ಅದನ್ನು ಕೇಳಬೇಕಾ? ನಿನ್ನ ನೋಡಬೇಕು ಅಂತ ತುಂಬ ಅನಿಸ್ತಿದೆ. ಆದರೂ ಇವತ್ತು ಬರೋಕ್ಕೆ ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಲವ್ ಯು ವೇದ. ಫೋನ್ನಲ್ಲೇ ಮುತ್ತುಗಳು ರವಾನೆ ಆಗಿದ್ದವು 2 ಕಡೆಯಿಂದ. ಒಂದಿಷ್ಟು ಮಾತಾಡಿ ಫೋನ್ ಇಟ್ಟ ಮೇಲೆ ಅವಳಿಗೊಂಚೂರು ನೆಮ್ಮದಿ. ಇನ್ನು ಅವನ ತೋಳಿನಲ್ಲಿ ತಲೆ ಇಟ್ಟರೆ ಯಾವ ಚಿಂತೆಯೂ ಅವಳ ಹತ್ತಿರ ಸುಳಿಯದು. ರೂಮ್ನಲ್ಲಿ ಕುಳಿತಿದ್ದ ಖುಷಿ ಉಬ್ಬಿದ ಹೊಟ್ಟೆ ಮೇಲೆ ಕೈ ಆಡಿಸುತ್ತಾ ಮಿಸ್ ಯು ವೇದ ಅನ್ನಲು ಚಿಕ್ಕದಾಗಿ ಮಿಸುಗಾಡಿತು ಹೊಟ್ಟೆಯೊಳಗಿನ ಕಂದಮ್ಮ. ಓಹೋ, ಅಪ್ಪನ ಹೆಸರು ಕೇಳುತ್ತಿದ್ದ ಹಾಗೆ ನಿಮಗೂ ಖುಷಿಯಾಗುತ್ತಾ? ಮೂವರಲ್ಲಿ ಯಾರು ಅಪ್ಪನ ಮುದ್ದು ಕೂಸು? ಮತ್ತೊಮ್ಮೆ ಚಿಕ್ಕದಾಗಿ ಮಿಸುಕಾಡಲು. ಆಹಾ, ಕೇಳಿದ ತಕ್ಷಣ ಹೇಳೋದು ನೋಡು. ನಿಮಗಿಂತ ನಾನೇ ಅವರಿಗೆ ತುಂಬ ಮುದ್ದು ಗೊತ್ತಾ? ಈಗ ನೀವು ಸುಮ್ಮನೆ ಮಲ್ಕೊಳ್ಳಿ ಅನ್ನಲು ಮೂವರು ಒಟ್ಟಿಗೆ ಮಿಸುಕಾಡಿದಾಗ ಅವಳಿಗೆ ಸ್ವಲ್ಪ ಹೊಟ್ಟೆ ನೋವಾಗಿತ್ತು. ಅಬ್ಬಾ, ಹೊಟ್ಟೆಯಲ್ಲೇ ಫೈಟಿಂಗ್ ಮಾಡ್ತೀರಾ? ನನಗೆ ನಿದ್ದೆ ಬರ್ತಿದೆ, ಸುಮ್ಮನೆ ಮಲ್ಕೊಳ್ಳಿ ಮಕ್ಕಳನ್ನು. ಅವಳು ಹಾಸಿಗೆಯಲ್ಲಿ ಮಲಗಿದ್ದರೂ ಹೊಟ್ಟೆಯಲ್ಲಿ ಇದ್ದವರ ಒದ್ದಾಟ ಹಾಗೆ ಮುಂದುವರೆದಿತ್ತು. ಅಪ್ಪನ ಥರ ತುಂಟಾಟ ಮಾಡೋದು ಈಗಲೇ ಕಲ್ತಿದ್ದೀರಾ ನೀವು? ಹೊಟ್ಟೆಯಲ್ಲಿ ಇರೋ ಮಕ್ಕಳಿಗೆ ಜೋರು ಮಾಡಿದಳು ಖುಷಿ. ಆ ಮಕ್ಕಳು ಕೇಳಬೇಕಲ್ಲ. ಮೊದಲೇ ವೇದನ ಜೊರಾಕ್ಸ್. ಅವನಷ್ಟು ತುಂಟತನ ತರಲೆ ಮಾಡದೆ ಇವಳ ಮಾತು ಕೇಳ್ತಾರಾ? ಫೋನ್ ಸ್ಕ್ರೀನಲ್ಲಿದ್ದ ಅವಳ ಫೋಟೋ ನೋಡುತ್ತಾ ಜೀಪ್ ಮೇಲೆ ಕುಳಿತಿದ್ದ ವೇದ. ನನ್ನ ತಂಗಿಗೆ ದೃಷ್ಟಿಯಾಗುತ್ತೆ, ನೋಡಿದ್ದು ಸಾಕು ಬಿಡಿ ರೆಸಿಪಿ ಸರ್. ಫೋನ್ ಪಕ್ಕಕ್ಕೆ ಇಟ್ಟ ವೇದ. ಒಂಥರ ಭಯ ಸಂಜು. 3 ಪ್ಲೇಟ್ಸ್ ಅಂದಾಗ ನಿಜವಾಗಿಯೂ ಖುಷಿಗಿಂತ ಹೆಚ್ಚು ಆಶ್ಚರ್ಯ ಆಗಿತ್ತು ನನಗೆ.
ಜೊತೆಗೆ ಭಯ ಕೂಡ. ಒಂದು ಮಗು ಆದರೆ ಅದರ ನೋವು ತಡ್ಕೊಳ್ಳೋಕೆ ಆಗಲ್ಲ. ಅಂಥದ್ರಲ್ಲಿ 3 ಮಕ್ಕಳು. ನನ್ನ ಬಂಗಾರಿ ಅದು ಹೇಗೆ ಸಹಿಸ್ತಾಳೋ. ದಿನಗಳು ತುಂಬಿದ ಹಾಗೆ ನನಗೆ ಹೆಚ್ಚೆಚ್ಚು ಭಯವಾಗುತ್ತೆ ಕಣೋ. ವೇದ, ನೀನು ಯಾಕೆ ಇಷ್ಟೊಂದು ಹೆದರೋದು? ನೀನೇ ಖುಷಿಗೆ ಧೈರ್ಯ ಗೊತ್ತಾ? ಅವಳತ್ರ ಹೀಗೆಲ್ಲ ಮಾತಾಡಬೇಡ. ಅವಳು ವೀಕ್ ಆಗಿ ಬಿಡ್ತಾಳೆ. ಅವಳ ಮನಸ್ಸು ಈಗ ತುಂಬ ಸೂಕ್ಷ್ಮವಾಗಿರುತ್ತೆ. ಧೈರ್ಯ ಕೊಡು. ಆ್ಯಂಡ್ ಯು ನೋ ವೇದ, ಖುಷಿ ತುಂಬ ಧೈರ್ಯವಂತೆ, ಹೆದರಿಕೊಳ್ಳಲ್ಲ. ನೀನು ಹೀಗೆಲ್ಲ ಮಾತಾಡಿ ಅವಳಿಗೆ ಭಯ ಹುಟ್ಟಿಸ್ಬೇಡ. ಅದು ನಿಜ. ನಾನೇ ಧೈರ್ಯ ಕಳ್ಕೊಂಡ್ರೆ ಅವಳು ಇನ್ನೂ ಹೆದರಿಕೊಳ್ತಾಳೆ. ಏನೇ ಆದರೂ ಹೆರಿಗೆ ಆಗುವವರೆಗೂ ನನಗೆ ಸಮಾಧಾನ ಇಲ್ಲ ಕಣೋ. ವೇದ, ಜಸ್ಟ್ ರಿಲ್ಯಾಕ್ಸ್. ನಾಳೆ ಹೋಗಿ ಖುಷಿ ಜೊತೆ ಇರು. ನಿನಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ ಅನ್ನುತ್ತಾ ಅಲ್ಲಿಂದ ನಡೆದ ಸಂಜು. ಫೋನ್ನಲ್ಲಿದ್ದ ಅವಳ ಫೋಟೋಗೆ ಮುತ್ತಿಟ್ಟ ವೇದ ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಮರುದಿನ ಮಧ್ಯಾಹ್ನಕ್ಕೆ ಡ್ಯೂಟಿ ಮುಗಿಸಿ ಬಂದವ ಅರ್ಧ ಗಂಟೆ ತೆಗೆದುಕೊಳ್ಳದೆ ಫ್ರೆಶ್ ಆಗಿ ರೆಡಿಯಾಗಿ ತನ್ನವಳನ್ನು ನೋಡಲು ಹೊರಟು ನಿಂತಿದ್ದ. ಅವನು ಹೋಗುವ ವಿಷಯ ತಿಳಿದ ಮನೆ ಹೆಂಗಸರು ತಾವು ಬರುವುದಾಗಿ ಹೇಳಿ ಅವರು ರೆಡಿಯಾಗಲು ನಿಂತರು. ಹಾಲ್ನಲ್ಲಿ ಕುಳಿತವನಿಗೆ ಒಂದೊಂದು ನಿಮಿಷವೂ ಗಂಟೆಯಂತೆ ಅನಿಸುತ್ತಿತ್ತು. ಬೇಗ ಬನ್ನಿ, ಆಮೇಲೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಕೂಗಿದ ಜೋರಾಗಿ. ಒಂದಿಷ್ಟು ಅವಳಿಗೆ ಅಂತ ಮಾಡಿದ್ದ ತಿನಿಸನ್ನು ಬ್ಯಾಗ್ ತುಂಬಿಸಿಕೊಂಡು ಎಲ್ಲ ಬಂದರು. ಬೈಕ್ ಬಿಟ್ಟು ಕಾರ್ ತೆಗೆದವ ತನ್ನ ಜೊತೆಗೆ ರಿಷಿಯನ್ನು ಕೂಡ ಕರೆದುಕೊಂಡ ವೇದ. ಖುಷಿ ಮನೆ ಕಡೆ ಕಾರ್ ತಿರುಗಿಸಿದ. ಅವರೆಲ್ಲ ಬರ್ತಾ ಇರೋದು ಇಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ವಿದ್ಯಾ ತನ್ನ ಅತ್ತೆಯ ಜೊತೆ ಕುಳಿತು ಏನೋ ಮಾತನಾಡುತ್ತಿದ್ದರೆ ಖುಷಿ ಕಾಲು ಸ್ವಲ್ಪ ಊತ ಬಂದಂತೆ ಆಗಿದ್ದು ನೋಡಿ ಅವಳ ಪಾದಗಳನ್ನು ಹಿಡಿದು ಮೆದುವಾಗಿ ಮಸಾಜ್ ಮಾಡುತ್ತಿದ್ದ ಅವಳ ತಮ್ಮ ಕುಶಾಲ್. ಅವಳಿಷ್ಟೇ ಬೇಡವೆಂದರೂ ಕೇಳದೆ. ಕಾರ್ ಬಂದು ಮನೆ ಮುಂದೆ ನಿಂತಾಗ ವಿದ್ಯಾ ಅವರಿಗೆ ತಿಳಿದೇ ಬಿಟ್ಟಿತ್ತು ಇದು ದೊಡ್ಡ ಮನೆಯ ಕಾರ್ ಎಂದು. ಲೈಟ್ ಬ್ರೌನ್ ಕಲರ್ ಶರ್ಟ್ ತೊಟ್ಟಿದ್ದ ವೇದ ಕೆಳಗೆ ಇಳಿದು ಮನೆಯವರ ಕಡೆ ನೋಡಿ ಬನ್ನಿ ಅನ್ನುವಂತೆ ಸನ್ನೆ ಮಾಡಿ ಗೇಟ್ ತೆರೆಯಲು ನಗುತ್ತಾ ಬಂದಾಗ ವಿದ್ಯಾ ಎಲ್ಲರನ್ನು ಮಾತನಾಡಿಸಿ ಒಳಗೆ ಕರೆದುಕೊಂಡು ಬಂದರು. ಯಾರೋ ಬಂದರು ಅನಿಸುತ್ತೆ ಅನ್ನುತ್ತಾ ಮೇಲಿದ್ದ ಕುಶಾಲ್ ರೂಮ್ ಆಚೆ ಕತ್ತಾಕಿ ಇಣುಕಿದ. ಅಕ್ಕ, ಬಾವ ಬಂದರು ಕಣೆ ಅಂದಾಗ ಖುಷಿಯಿಂದ ಮೇಲೆ ಇದ್ದಳು ಖುಷಿ ಹೊರಗೆ ನಡೆಯಲು. ವೇದ ಅತ್ತೆ ಅಜ್ಜಿಯನ್ನು ಮಾತನಾಡಿಸಿ ಸೀದಾ ನಡೆದಿದ್ದು ತನ್ನವಳ ರೂಮ್ ಕಡೆ. ಅವನಿಗೆ ಎದುರಾಗಿ ಬಂದ ಹುಡುಗಿಗೆ ಅದೇನೋ ಖುಷಿ. ಗಂಡನನ್ನು ನೋಡಿ ಅವನೆದೆಗೆ ಅಪ್ಪಿಬಿಟ್ಟಳು ಕಂಡೊಡನೆ. ಅವಳ ಭುಜ ಬಳಸಿ ಅಪ್ಪಿದ ವೇದ ಬಂಗಾರಿ ಅನ್ನುತ್ತ ನೆತ್ತಿಗೆ ತುಟಿಯೊತ್ತಿದ. ಅಮ್ಮಂದಿರೆಲ್ಲ ಇದ್ದಾರೆ ಬಾ ಅಂದು ಅವಳ ಗಲ್ಲ ಮೇಲೆತ್ತಿ ಹಣೆಗೆ ಮುತ್ತಿಟ್ಟನು. ನಡೆದು ಹೊರ ಹೋಗಿದ್ದ ತನ್ನ ಮನೆಯವರನ್ನು ಕಂಡು ಖುಷಿ ಆಗಿಬಿಟ್ಟಳು ಖುಷಿ. ಎಲ್ಲರ ಜೊತೆ ಮಾತನಾಡುವಾಗ ಓಡಿ ಬಂದ ಪುಟ್ಟ ಆರ್ಯನ್ ಅವಳ ಎದುರು ನಿಂತ ಖುಷಿಗೆ ತನ್ನ ಬಳಿ ಇದ್ದ ಚಾಕ್ಲೇಟ್ ಕೊಡುತ್ತಾ, ಚಿಕ್ಕಿ, ನಿನ್ನ ಹೊಟ್ಟೆಯಲ್ಲಿ ಪಾಪು ಇದೆ ಅಂತೆ ಹೌದಾ? ಪುಟ್ಟ ಕಣ್ಣುಗಳನ್ನು ದೊಡ್ಡದಾಗಿ ಅರಳಿಸಿ ಕೇಳಿದ. ಹೌದು ಆರ್ಯ. ಎತ್ತಿಕೊಳ್ಳಲು ಆಗದೆ ಇದ್ದಾಗ ಅವನ ತಲೆ ಸವರಿ ಕೆನ್ನೆಗೆ ಬಾಗಿ ಮುತ್ತಿಟ್ಟಳು. ವೇದ ಎತ್ತಿಕೊಂಡ ಅವನನ್ನು ನಿಂಗೆ ಯಾರು ಹೇಳಿದ್ದು ಪಾಪು ಇರೋದು ಕೇಳಿದ. ಮಮ್ಮಿ ಹೇಳಿದ್ದು. ನನ್ನ ಇಳಿಸುವೇದಿ ಅಂದು ಅವನ ತೋಳಲ್ಲಿ ಇರದೆ ಜಾರಿಕೊಂಡ ಪೋರ ಖುಷಿ ಹೊಟ್ಟೆಯನ್ನು ಮುಟ್ಟಲು ಬೇಡವೋ ಅನ್ನುವಂತೆ ಮಾಡುತ್ತಾ ಕೊನೆಗೂ ಅವಳ ಹೊಟ್ಟೆ ಮೇಲೆ ಮೆಲ್ಲಗೆ ಕೈ ಇಟ್ಟು 2 ಬಾರಿ ಸವರಿ ಖುಷಿಯಿಂದ ಮನೆ ತುಂಬ ಕುಣಿದು ಬಿಟ್ಟ. ರಿಯಾ ಕೈಯಲ್ಲಿದ್ದ ಪುಟ್ಟ ಪಾಪು ಕಡೆ ಹೋಗಿ, ತಂಗಿ, ನಿನ್ನ ಜೊತೆ ನನ್ನ ಜೊತೆ ಆಟ ಆಡೋಕ್ಕೆ ಪಾಪು ಬರ್ತಾರಂತೆ ಅನ್ನುತ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟು ಹೇಳಿದಾಗ ಅವನ ಸಂಭ್ರಮ ನೋಡಿ ಮನೆಯವರೆಲ್ಲ ಸಂತಸಪಟ್ಟಿದ್ದರು. ಎಲ್ಲರ ಮಾತಿನ ನಡುವೆ ಸಿಹಿ ಅಡುಗೆ ತಯಾರಿಯಾಗಿತ್ತು. ಸಂಜೆಯವರೆಗೂ ಇದ್ದು ಊಟ ಮುಗಿಸಿ ಮನೆಯವರು ಹೊರಟು ನಿಂತಾಗ ರಿಷಿ ಕಡೆ ಕಾರ್ ಕೀ ಕೊಟ್ಟ ವೇದ. ಹುಷಾರಾಗಿ ಕರ್ಕೊಂಡು ಹೋಗಬೇಕು, ರ್ಯಾಶ್ ಡ್ರೈವಿಂಗ್ ಮಾಡೋ ಹಾಗಿಲ್ಲ ತಿಳಿತಾ ಅಂದಾಗ, ನೀನು ಇದಕ್ಕೆ ಅಲ್ವಾ ನನ್ನ ಕರ್ಕೊಂಡು ಬಂದಿದ್ದು ಅಂದನು ರಿಷಿ. ಹೌದು ಮತ್ತೆ, ನಾನು ಇವತ್ತು ಇಲ್ಲೇ ಇರ್ತೀನಿ. ಕಾರ್ ಡ್ರೈವ್ ಮಾಡೋಕ್ಕೆ ಒಬ್ಬ ಬೇಕಲ್ಲ ನಕ್ಕ ವೇದ. ಅದಕ್ಕೆ ನಾನೇನ ಸಿಕ್ಕಿದ್ದು ಮುನಿಸಿಕೊಂಡವ. ಮತ್ತೆ ಯಾರು ಬರ್ತಾರೆ? ಮುಖ ಹೇಗೆ ನೋಡ್ತೀಯ? ಹೋಗೋ, ಏನು ದೊಡ್ಡ PM ಇವನು? ಅವನನ್ನು ಗುರಾಯಿಸಿ ನಡೆದ ರಿಷಿ. ಖುಷಿಗೆ ಜೋಪಾನ, ಜಾಗ್ರತೆ ಅಂತೆಲ್ಲ ಹೇಳಿ ಬೇಗ ಬಾ ಅಂದು ವಾಪಸ್ ನಡೆದರು ಎಲ್ಲರೂ. ಕಾರು ಹೊರಟ ಮೇಲೆ ಅಲ್ಲೇ ಮೆಟ್ಟಿಲ ಮೇಲೆ ಅವಳ ಜೊತೆ ಕುಳಿತ ವೇದ. ಖುಷಿ, ವೇದ ಇಲ್ಲೇ ಯಾಕೆ ಕೂತ್ಕೊಂಡಿದ್ದು? ಒಳಗೆ ಬನ್ನಿ ಕರೆದರು ವಿದ್ಯಾ. ಪರವಾಗಿಲ್ಲ ಅತ್ತೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ಅಂದಾಗ ಅವರಿಬ್ಬರನ್ನು ಬಿಟ್ಟು ಒಳಗೆ ನಡೆದರು ವಿದ್ಯಾ. ಅದೆಷ್ಟು ದಿನದ ಮೇಲೆ ನೋಡುತ್ತಿರುವಂತೆ ಅವಳ ಕೈಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಖುಷಿಯನ್ನೇ ನೋಡುತ್ತಾ ಕುಳಿತವ. ಅವಳ ಮಾತಿಗೆ ಹಾ ಹೂ ಅನ್ನುತ್ತಿದ್ದ ವೇದ. ವೇದ, ಏನಮ್ಮ?
ಯಾಕೋ ಭಯವಾಗ್ತಿದೆ. ಅಜ್ಜಿ ಹೇಳಿದ ಮಾತುಗಳು ತನ್ನನ್ನು ಕಾಡುವ ರೀತಿ ಹುಟ್ಟಿದ ಭಯವನ್ನು ಅವನಿಂದ ಮುಚ್ಚಿಡಲಾಗಲಿಲ್ಲ ಅವಳಿಗೆ. ಯಾಕೆ ಬಂಗಾರಿ? ಹೊಟ್ಟೆ ಕಡೆ ಕೈ ತೋರಿಸಿ. ಹೆರಿಗೆ ಆಗುವಾಗ ನನಗೆ ಏನೂ ಆಗಲ್ಲ ಅಲ್ವಾ? ಅವನ ಭಯವು ಅದೇ ಆಗಿತ್ತು. ಆದರೂ ತೋರಿಸಿಕೊಳ್ಳಲಿಲ್ಲ ವೇದ. ಅರೆ ನನ್ನ ಬಂಗಾರಿ ಎಂಥ ಸ್ಟ್ರಾಂಗ್ ಗೊತ್ತಾ? ಏನೂ ಆಗಲ್ಲ. ಸ್ವಲ್ಪ ಜಾಸ್ತಿ ನೋವಾಗುತ್ತೆ, ಅದನ್ನು ಸಹಿಸ್ತಾಳೆ ಅಲ್ವಾ? ಅವಳು ಬ್ರೇವ್ ಗರ್ಲ್. ಹೆದರಿಕೊಳ್ಳಬಾರದಮ್ಮ, ಧೈರ್ಯವಾಗಿರು. ಈ DCP ಮೇಲೆ ಕಂಪ್ಲೇಂಟ್ ಮಾಡುವಷ್ಟು ಧೈರ್ಯ ಇದೆ ನಿಂಗೆ. ಹೀಗೆಲ್ಲ ಹೇಳಿ ನನಗೆ ಭಯ ಹುಟ್ಟಿಸ್ಬೇಡ. ತನ್ನೊಳಗಿನ ದುಗಡವನ್ನು ಮುಚ್ಚಿಟ್ಟು ತಿಳಿಯಾಗಿ ನಗುತ್ತಾ ನುಡಿದ. ಕೆಳಗೆ ಬಂದು ಅವನ ಕಾಲ ಬಳಿ ಕುಳಿತು ವೇದನ ಮಡಿಲಿನಲ್ಲಿ ತಲೆ ಇಟ್ಟಳು. ತುಂಬ ಭಯ ಕಾಡ್ತಿದೆ ವೇದ. ನನಗೆ ಏನಾದರೂ ಆದರೆ ಮಕ್ಕಳು ನಿಮ್ಮನ್ನು ಬಿಟ್ಟು ನಾನು ಹೋಗಿಬಿಟ್ಟರೆ ಅಂತ. ಹೇಯ್, ಏನೇನೋ ಮಾತಾಡಿ ನನಗೆ ಕೋಪ ಬರೆಸ್ಬೇಡ. ಈಗೆಲ್ಲ ಸ್ಟುಪಿಡಾಗಿ ಥಿಂಕ್ ಮಾಡಬೇಡ, ಸುಮ್ಮನೆ ಇರು. ಎದೆ ನಡುಗುವಂಥ ಮಾತು ಕೇಳಿ ಕೋಪಗೊಂಡರು ತೋರಲಿಲ್ಲ ಅವಳ ಮೇಲೆ. ಅದು ಆಗಲ್ಲ ವೇದ. ಬಂಗಾರಿ, ನಾನು ಜೊತೆಗೆ ಇರ್ತೀನಿ, ನಿಂಗೆ ಏನೂ ಆಗಲ್ಲ. ಆಗೋಕೆ ನಾನು ಬಿಡಲ್ಲ. ಓಕೆ, ಭಯಪಡಬೇಡ, ಆರಾಮಾಗಿರಮ್ಮ. ನನಗೆ ನೀನು ಹೀಗೆಲ್ಲ ಮಾತಾಡಿ ನನ್ನನ್ನು ಭಯಕ್ಕೆ ತಳ್ಳಬೇಡ ಪ್ಲೀಸ್. ತಲೆ ಸವರುತ್ತ ನುಡಿದಾಗ ಅವನನ್ನು ಚೆನ್ನಾಗಿ ಅರಿತಿದ್ದ ಖುಷಿ ಈ ವಿಷಯ ಅಲ್ಲಿಗೆ ಬಿಟ್ಟಳು. ಅವನ ಮನದಲ್ಲಿ ಆಗಲೇ ಭಯ ಸುಳಿದಾಡುತ್ತಿತ್ತು. ಖುಷಿ ಮಾತುಗಳು ಕೇಳಿ ಇನ್ನಷ್ಟು ಕುಗ್ಗಿದರೂ ಅವಳ ಮುಂದೆ ತೋರಿಸಿಕೊಳ್ಳದೆ ಅವಳಿಗೂ ಧೈರ್ಯ ಹೇಳಿ ತಾನು ಧೈರ್ಯ ತೆಗೆದುಕೊಂಡಿದ್ದ ವೇದ. ಆ ರಾತ್ರಿ ಮಾವನ ಜೊತೆ ಖುಷಿ ತಮ್ಮ ಕುಶಾಲ್ ಜೊತೆ ಮಾತಾಡಿ ತನ್ನವಳಿಗೆ ತಾನೇ ಕೈಯಾರೆ ಊಟ ಮಾಡಿಸಿದ. ಅವರಿಬ್ಬರ ಪ್ರೀತಿ ಕಂಡವರಿಗೆ ಮಗಳಿಗಿಂತ ವೇದ ತುಂಬ ಇಷ್ಟವಾಗಿ ಬಿಟ್ಟ. ಮನೆಗೆ ಹಿರಿ ಮಗನ ಸ್ಥಾನ ತುಂಬಿದ್ದ. ಅವನ ಕಾಳಜಿ, ಪ್ರೀತಿ, ಸಹಜ ಮಾತುಕತೆ ಎಲ್ಲರಿಗೂ ತುಂಬ ಮೆಚ್ಚುಗೆ ಆಗುವಂಥದ್ದು. ಊಟದ ನಂತರ ಹಣ್ಣು ಬೇಡ ಅಂತ ಹಠ ಮಾಡುತ್ತಿದ್ದ ಹುಡುಗಿಗೆ, ಏ ಖುಷಿ, ಹೊಟ್ಟೆಯಲ್ಲಿರೋ ಮಕ್ಕಳಿಗೂ ನಿನ್ನ ಹಠದ ಬುದ್ಧಿ ಕಲಿಸಿ ಬಿಟ್ಟಿಯ ಕಣೆ, ಕೂಗಿತು ಅಜ್ಜಿ. ಹೇ ಸುಮ್ಮನೆ ಇರಜ್ಜಿ, ಸಿಡುಕಿದಳು. ನಕ್ಕ ವೇದ. ಅಜ್ಜಿ ಹೇಳಿದ್ದು ಕರೆಕ್ಟ್ ಅಲ್ವಾ? ಮಕ್ಕಳಿಗೆ ನನ್ನ ಥರ ಇರೋದು ಕಲಿಸಬೇಕು ನೀನು, ಅಂದನು ನಗುತ್ತಾ. ಏನು ಕಲಿಸೋದು? ಅವರು ಎಲ್ಲ ನಿಮ್ಮ ಥರಾನೇ. ನಿಮ್ಮ ಹೆಸರು ಹೇಳಿದರೆ ಸಾಕು ಈಗಲೇ ಆಚೆ ಬರ್ತೀವಿ ಅನ್ನುವಂತೆ ಒದ್ದಾಡ್ತಾವೆ ಗೊತ್ತಾ? ಗಟ್ಟಿಯಾಗಿ ನಕ್ಕು ಬಿಟ್ಟ ವೇದ ಅವಳ ಮಾತಿಗೆ. ತಾನು ಜೊತೆಯಾದಳು ಅವನ ನಗುವಿಗೆ. ಕೂತು ಕೂತು ಅವಳ ಕಾಲುಗಳು ಬಾವು ಬಂದಿದ್ದು ನೋಡಿ ಹಾಸಿಗೆಯಲ್ಲಿ ಅವಳನ್ನು ಕೂರಿಸಿ ಅವಳೆದುರು ತಾನು ಕುಳಿತು ಪಾದಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದ ವೇದ. ವೇದ ಪ್ಲೀಸ್ ಕಾಲು ಬಿಡಿ, ಮುಖ ಚಿಕ್ಕದು ಮಾಡಿ ಕೇಳಿದಳು. ಹೇ ಬಂಗಾರಿ ಚುಪ್, ನನಗೆ ತುಂಬ ಹಿಂಸೆ ಆಗುತ್ತೆ, ಪ್ಲೀಸ್ ಕಾಲು ಬಿಡಿ. ಅವಳು ಎಷ್ಟೇ ಕೊಸರಾಡಿದರೂ ಬಿಡಲಿಲ್ಲ. ಕಚ್ಚಗುಳಿ ಕೊಟ್ಟಾಗ ನಕ್ಕು ಬಿಟ್ಟಳು. ಕಾಲುಂಗುರ ತೊಟ್ಟಿದ್ದ ಬೆರಳಿಗೆ ಲಘುವಾಗಿ ಮುತ್ತಿಟ್ಟ. ವೇದ, ಏನಾಯಿತು? ನೀನು ನನ್ನವಳೆ ಅಂದ ಮೇಲೆ ನೆತ್ತಿಗೆ ಚುಂಬಿಸು ನನಗೆ ಪಾದ ಸೋಕಲು ಅಧಿಕಾರ ಇಲ್ವಾ? ನೀವು ಹೀಗೆಲ್ಲ ಕಾಲು ಮುಟ್ಟೋದು ಮಾಡಬಾರ್ದು, ಹೆಣ್ಣು ಅಷ್ಟೇ ಮಾಡಬೇಕು ಅಂತ ರೂಲ್ಸ್ ಇದೆಯಾ? ನಿನ್ನ ಈ ಪಾದದ ಮೇಲೆ ಇಡೀ ದೇಹದ ಭಾರ ಬೀಳೋದು ನನ್ನ ಕಂದಮ್ಮಗಳನ್ನು ಜೋಪಾನವಾಗಿ ನೋಡಿಕೊಳ್ಳುವ ಪಾದಕ್ಕೆ. ಮುತ್ತಿಟ್ಟರೆ ತಪ್ಪೇನು? ಮುಂದೆ ಮಾತನಾಡಲು ಅವಳಿಗೆ ಯಾವ ಮಾತಿಲ್ಲ. ನಿಮ್ಮನ್ನ ಮಾತಿನಲ್ಲಿ ಸೋಲಿಸೋಕೆ ಆಗಲ್ಲ, ನುಡಿದು ಅವನನ್ನೇ ನೋಡುತ್ತಾ ಕುಳಿತು ಬಿಟ್ಟಳು. ಈ ವರ್ಷದ ಕೆಳಗೆ ಬರೀ ಇಬ್ಬರ ನಡುವೆ ಮನಸ್ತಾಪ, ಜಗಳ ಇದೇ ಆಗುತ್ತಿತ್ತು. ಎಷ್ಟೇ ಪ್ರೀತಿ ಇದ್ದರೂ ಸಂದರ್ಭಗಳು ದೂರ ಮಾಡುವಂತೆ ಆಯಿತು. ನಾನು ಸಾಯುವ ಅಂತ ತಲುಪಿ 1 ವರ್ಷ ಆಯಿತು. ಅದೆಲ್ಲ ಈಗ ನೆನೆದರೂ ಭಯವಾಗುತ್ತೆ. ಅಬ್ಬಾ, ನೆನೆಯೋದೇ ಬೇಡ. ಆ ಕೆಟ್ಟ ಗಳಿಗೆಯನ್ನು ಮನದಲ್ಲೇ ಹೇಳಿಕೊಂಡು ಯೋಚಿಸುತ್ತಿದ್ದವಳನ್ನು ನೋಡಿ, ಏನಮ್ಮ ತುಂಬ ಆಳವಾಗಿ ಯೋಚಿಸ್ತಾ ಇದೆಯಾ? ಏನಿಲ್ಲ ವೇದ, ಹೀಗೆ ನಡೆದು ಹೋಗಿರೋ ಕೆಟ್ಟ ಘಟನೆಗಳನ್ನೆಲ್ಲ ಮರೆತು ಬಿಡು. ಏನೇ ಆಗಿದ್ದರೂ ನಡೆದು ಹೋಗಿದ್ದರೂ ಅದಕ್ಕೆ ನಾವು ನಿಮಿತ್ತ ಅಷ್ಟೆ. ಆದರೆ ಹಿಂದೆ ಒಂದೊಳ್ಳೆ ಫಲ ಸಿಗುತ್ತೆ. ನನ್ನ ಯೋಚನೆ ಹೇಗೆ ತಿಳಿಯಿತು ನಿಮಗೆ? ಅದು ಹಾಗೆ ತಿಳಿಯಾಗಿ ನಕ್ಕ. ಸಾಕು ಬಿಡಿ, ನನಗೆ ನಿದ್ದೆ ಬರ್ತಿದೆ. ಕಾಲುಗಳನ್ನು ಹಿಂದಕ್ಕೆ ಎಳೆದುಕೊಂಡಳು. ಎದ್ದು ಕೈ ತೊಳೆದು ಬಂದವ ಅವಳ ಪಕ್ಕ ಮಲಗಿ ತನ್ನ ಕೈ ಚಾಚಿದ. ತೋಳಲಿ ತಲೆ ಇಟ್ಟವಳ ಮುಖದ ಮೇಲೆ ಒಂದಿಷ್ಟು ಮುತ್ತಿನ ಗುರುತುಗಳನ್ನು ನೀಡಿ ತನ್ನ ತೆಕ್ಕೆಗೆ ಇನ್ನಷ್ಟು ಎಳೆದುಕೊಂಡು ಮಲಗಿದ್ದ ವೇದ. ಮರುದಿನ ಅವಳ ಜೊತೆಯೇ ಉಳಿದಿದ್ದ. ಅವಳನ್ನು ಚೆಕಪ್ ಅಂತ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿಕೊಂಡು ಬಂದಿದ್ದ. ಮಕ್ಕಳ ಬೆಳವಣಿಗೆ, ಅವಳ ಆರೋಗ್ಯ ಎಲ್ಲವೂ ಯಾವ ತೊಂದರೆ ಇಲ್ಲದೆ ಚೆನ್ನಾಗಿ ಸಾಗುತ್ತಿತ್ತು. ಹೊಟ್ಟೆ ಹಸಿವು ಅಂದವಳಿಗೆ ಗ್ರ್ಯಾಂಡ್ ಹೋಟೆಲೊಂದರಲ್ಲಿ ಊಟ ತಿನ್ನಿಸಿ ಕರೆದುಕೊಂಡು ಬಂದಿದ್ದ. ವೇದ ಎಷ್ಟೇ ಬ್ಯುಸಿ ಇದ್ದರೂ ತನ್ನವಳ ಕಾಳಜಿ ಮರೆಯಲಿಲ್ಲ ಅವನು.
ಆ ಸಂಜೆ ಹಾಗೆ ಕಳೆಯಿತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.